ಸಕ್ಕರೆ ನಾಡು ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಇನ್ನೂ ಕೂಡ ನಿಂತಿಲ್ಲ. ಭ್ರೂಣ ಹತ್ಯೆ ವೇಳೆ ರೆಡ್ ಹಾಗೆ ಹಿಡಿದಿದ್ದಾರೆ ಅಧಿಕಾರಿಗಳು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಹೆಲ್ತ್ ಕ್ವಾರ್ಟರ್ಸ್ನಲ್ಲಿ ಒಂದು ಘಟನೆ ನಡೆದಿದೆ. ಆನಂದ್ ಮತ್ತು ಅಶ್ವಿನಿ ಎಂಬ ದಂಪತಿಯಿಂದ ಭ್ರೂಣ ಹತ್ಯೆ ನಡೆದಿದೆ. ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ದಂಪತಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಮಂಡ್ಯ ಡಿಎಚ್ಒ ಮೋಹನ್ ನೇತೃತ್ವದಲ್ಲಿ ದಾಳಿ ನಡೆದಿದೆ. ದಾಳಿ ವೇಳೆ ಭ್ರೂಣ ಹತ್ಯೆಗೆ ಔಷಧಿಯನ್ನ ದಂಪತಿ ನೀಡಿದ್ದು, ಮೈಸೂರು ಮೂಲದ ಮಹಿಳೆಗೆ ಔಷಧಿಯನ್ನ ನೀಡಲಾಗಿತ್ತು ಎಂಬಂತ ಮಾಹಿತಿ ಇದೆ. ಈಗಾಗಲೇ 2 ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದ ಮಹಿಳೆ 3ನೇ ಮಗು ಕೂಡ ಹೆಣ್ಣು ಅಂತ ತಿಳಿದು ಗರ್ಭಪಾತವನ್ನ ಮಾಡಿಸಿದ್ದಾಳೆ. ಪಾಂಡವಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪುಷ್ಪಲತಾಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದ್ದು, ಸದ್ಯ ಆನಂದ್ ಮತ್ತು ಅಶ್ವಿನಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರು ಮೈಸೂರು ಜಿಲ್ಲೆ ಸಾಲುಂಡಿ ಗ್ರಾಮದವರು ಅಂತ ಹೇಳಿದ್ದಾರೆ. ಹೊರ ಜಿಲ್ಲೆಯಿಂದಲೇ ಬಂದಿರೋದು. ಅವರು ಎಲ್ಲಿ ಒಂದು ಕಡೆ ಮೈಸೂರಿನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಮತ್ತೆ 15 ದಿವಸ ಹಿಂದೆ ನಾನು ಒಂದು ಕಡೆ ಬಂದು ಸ್ಕ್ಯಾನಿಂಗ್ ಮಾಡಿಸಿದೆ. ಸ್ಕ್ಯಾನಿಂಗ್ ಮಾಡಿಸಿದಾಗ ಅವ್ರು ನನಗೆ ತಿಳಿಸಿದ್ರು. ಅದಾದ್ಮೇಲೆ ಆ ಊರಿನವರು ವ್ಯಕ್ತಿ ಹೆಸರು ಹೇಳಿದರು. ಆ ವ್ಯಕ್ತಿ ನಂಬರ್ ಈ ನಂಬರ್ ಕೊಟ್ಟರು. ಅವರು ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ನಿನ್ನೆ ಮಧ್ಯಾಹ್ನ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ತನಿಖೆ ಒಂದು ಮನೆಯಲ್ಲಿ ಮಾಡಿದ್ರು, ಕರ್ಕೊಂಡು ಹೋಗಿ 15 ದಿವಸ ಅಂತ ಹೇಳಿದ್ದಾರೆ. ಈಗ 9 ವರ್ಷದ ಹೆಸರು ಅಂತ ಹೇಳಿದ್ರೆ ಅಂದ್ರೆ ಎಷ್ಟು ವರ್ಷದಿಂದ ನಡೀತಿತ್ತು ಅಂತ ಮಾಹಿತಿ ಇದೆ ಸರ್? ಈಗ ಗೊತ್ತಾಗಲ್ಲ, ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗ್ತದೆ. ಈಗ ಅದನ್ನೇ ಪರಿಶೀಲನೆ ಮಾಡಿಸ್ತಾ ಇದೀವಿ. ಅದು ಕೋಡ್ ನಂಬರ್ ಇರುತ್ತೆ, ಕೋಡ್ ನಂಬರ್ ಚೆಕ್ ಮಾಡ್ಲಿಕ್ಕೆ ಡಿಪಾರ್ಟ್ಮೆಂಟ್ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ ನಾವು ಕ್ರಮವನ್ನು